ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಪಾವಗಡ ರೈಲ್ವೆ ಸ್ಟೇಷನ್ ಭಾಗ 4 ಸಂಚಿಕೆಗೆ ಸ್ವಾಗತ. ಪಾವಗಡ ಮತ್ತು ದೊಡ್ಡಹಳ್ಳಿ ಮಧ್ಯದ CRS ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ಈ ಪರೀಕ್ಷೆ ನಡೆದಿದೆ. ದಿನಾಂಕ 30/5/2026 ಮಧ್ಯಾಹ್ನದ ಅವಧಿಯಲ್ಲಿ 2 ರೈಲುಗಳು ಪಾವಗಡಕ್ಕೆ ಬಂದಿದ್ದು, ಮೊದಲನೇ ರೈಲಿಗೆ 1 ಇಂಜಿನ್ 2 ಬೋಗಿ ಇದ್ದವು. ಇದು ಸಾಮಾನ್ಯವಾಗಿ ರೈಲ್ವೆ ಸುರಕ್ಷತಾ ಆಯುಕ್ತರ ಅಂದರೆ CRS ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ಹಾಗೂ ಹಿರಿಯ ಇಂಜಿನಿಯರ್ಗಳ ಪರಿಶೀಲನಾ ರೈಲು ಆಗಿರುತ್ತದೆ. ಹೊಸದಾಗಿ ನಿರ್ಮಿಸಿದ ಹಳಿಗಳು, ಸಿಗ್ನಲಿಂಗ್ ವ್ಯವಸ್ಥೆ ಮತ್ತು ತಿರುವುಗಳು ಸುರಕ್ಷಿತವಾಗಿವೆಯೇ ಎಂದು ಅತ್ಯಂತ ಸೂಕ್ಷ್ಮವಾಗಿ ಪರೀಕ್ಷಿಸಲು ಈ ಚಿಕ್ಕ ರೈಲನ್ನು ಬಳಸಲಾಗುತ್ತದೆ. ಹಳಿಗಳ ಸಾಮರ್ಥ್ಯವನ್ನು ಅಳೆಯುವ ವಿಶೇಷ ಉಪಕರಣಗಳು ಇದರಲ್ಲಿ ಇರುತ್ತವೆ. ಈಗ ನೋಡ್ತಕ್ಕಂಥದ್ದು 2ನೇ ರೈಲು. ಇದಕ್ಕೆ 1 ಇಂಜಿನ್ನು 12 ಬೋಗಿಗಳು ಇವೆ. ಇದು ಪೂರ್ಣ ಪ್ರಮಾಣದ ವೇಗದ ಪರೀಕ್ಷೆಗಾಗಿ ಬಂದ ರೈಲು, ಅಂದರೆ ಹೈ ಸ್ಪೀಡ್ ಟ್ರಯಲ್ ರನ್ಸ್ ಅಂತಂದು. ಭವಿಷ್ಯದಲ್ಲಿ ಈ ಮಾರ್ಗದಲ್ಲಿ ಓಡಾಡುವ ಪ್ರಯಾಣಿಕರ ರೈಲುಗಳ ತೂಕ ಮತ್ತು ಉದ್ದಕ್ಕೆ ತಕ್ಕಂತೆ ಹಳಿಗಳು ಹೇಗೆ ಸ್ಪಂದಿಸುತ್ತವೆ ಎಂಬುದನ್ನು ನೋಡಲು ಇಷ್ಟು ಬೋಗಿಗಳನ್ನು ಈ ಒಂದು ರೈಲಿಗೆ ಜೋಡಿಸಲಾಗಿದೆ. ರೈಲನ್ನು ನಿಗದಿತ ಗರಿಷ್ಠ ವೇಗದಲ್ಲಿ ಅಂದರೆ ಗಂಟೆಗೆ 100ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಓಡಿಸಿ ಹಳಿಗಳ ಸ್ಥಿರತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಪರೀಕ್ಷೆ ಮಾಡಲಾಗುತ್ತೆ. ಬಹುಶಃ ಈ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದೆ. ಇನ್ನು ರೈಲ್ವೆ ಮಂಡಳಿಯು ಈ ಮಾರ್ಗಕ್ಕೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಅತಿ ಶೀಘ್ರವಾಗಿ ರೈಲುಗಳನ್ನು ಓಡಾಡಿಸುವ ಅಂದಾಜಿದೆ. ಈಗ ಏನು ಚಲಿಸ್ತಾ ಇದೆ, ಈ ರೈಲಿಗೆ 1 ಇಂಜಿನ್ನು 12 ಬೋಗಿಗಳು ಇವೆ. ಇವು ರೈಲ್ವೆ ಇಲಾಖೆಯ 5 ಮೋಟಾರ್ ಟ್ರಾಲಿಗಳು. ರೈಲ್ವೆ ಅಧಿಕಾರಿಗಳು ದೊಡ್ಡ ಇಂಜಿನ್ ಅಥವಾ ರೈಲಿನಲ್ಲಿ ಹೋದರೆ ಸಣ್ಣ ಪುಟ್ಟ ಲೋಪದೋಷಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಜೊತೆಗೆ ಸೇತುವೆಗಳ ಗುಣಮಟ್ಟ ಪರೀಕ್ಷಿಸಲು ಆಗುವುದಿಲ್ಲ. ಆದುದರಿಂದ ಟ್ರ್ಯಾಲಿಯಲ್ಲಿ ಕುಳಿತು ನಿಧಾನವಾಗಿ ಚಲಿಸುವಾಗ ಅಧಿಕಾರಿಗಳು ಹಳಿಗಳ ಜೋಡಣೆ, ಬೋಲ್ಟ್ ನೆಟ್ ಮತ್ತು ಪಕ್ಕದ ಸಿಗ್ನಲ್ ಕಂಬಗಳನ್ನು ಅತ್ಯಂತ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಇದು ಹಳಿಯ ಮೇಲೆ ಚಲಿಸಲು ಸಣ್ಣದೊಂದು ಮೋಟಾರ್ ಎಂಜಿನ್ ಹೊಂದಿರುತ್ತದೆ. ಇದನ್ನು ಬುಕಿಂಗ್ ಕೌಂಟರ್ ಅಥವಾ ಟಿಕೆಟ್ ಕೌಂಟರ್ ಅಂತ ಕರೀತಾರೆ. ಇಲ್ಲಿ ಪೂಜೆ ನಡೀತಾ ಇದೆ. ರೈಲ್ವೆಯಲ್ಲಿ ಪ್ಯಾನಲ್ ಬುಕಿಂಗ್ ಆಫೀಸ್ ಎಂದರೆ ಸರಳವಾಗಿ ಹೇಳುವುದಾದರೆ ರೈಲ್ವೆ ಟಿಕೆಟ್ಗಳನ್ನು ವಿತರಿಸುವ ಮುಖ್ಯ ಅಥವಾ ನಿಯಂತ್ರಣ ಕೌಂಟರ್ ಇದಾಗಿದೆ. ನೋಡ್ತಾ ಇದ್ದೀರಿ. ಪ್ಯಾನಲ್ ಎಂಬುದು ಟಿಕೆಟ್ ಬುಕಿಂಗ್ ಮಾಡಲು ಬಳಸುವ ಆಧುನಿಕ ಗಣಕೀಕೃತ ಟರ್ಮಿನಲ್ ಅಥವಾ ಕೌಂಟರ್ ವ್ಯವಸ್ಥೆಯನ್ನು ಸೂಚಿಸುತ್ತೆ. ಇದು ರಿಲೇ ರೂಮ್. ಇದು ರೈಲ್ವೆ ನಿಲ್ದಾಣದ ಅತ್ಯಂತ ಪ್ರಮುಖ ಮತ್ತು ಸುರಕ್ಷಿತವಾದ ತಾಂತ್ರಿಕ ಕೊಠಡಿಯಾಗಿದೆ. ಇದನ್ನು ರೈಲ್ವೆಯ ಮೆದುಳು, ಬ್ರೈನ್ ಆಫ್ ರೈಲ್ವೆ ಸಿಗ್ನಲಿಂಗ್ ಅಂತಂದು ಸಮೇತ ಕರೀತಾರೆ. ರೈಲುಗಳಿಗೆ ಕೆಂಪು, ಹಳದಿ, ಹಸಿರು ಸಿಗ್ನಲ್ ಕೊಡುವ ವ್ಯವಸ್ಥೆ ಮತ್ತು ರೈಲುಗಳು ಯಾವ ಟ್ರ್ಯಾಕ್ ಮೇಲೆ ಹೋಗಬೇಕು ಅನ್ನೋದನ್ನು ನಿಯಂತ್ರಿಸುತ್ತೆ. ಡಾಟಾ ಲಾಗರ್ ರೂಮ್. ರೈಲ್ವೆಯಲ್ಲಿ ಡಾಟಾ ಲಾಗರ್ ರೂಮ್ ಎಂದರೆ ರೈಲ್ವೆ ಸಿಗ್ನಲಿಂಗ್ ಮತ್ತು ರೈಲುಗಳ ಚಲನವಲನದ ಪ್ರತಿಯೊಂದು ಮಾಹಿತಿಯನ್ನು ಸೆರೆ ಹಿಡಿದು ದಾಖಲಿಸುವ ಬ್ಲಾಕ್ ಬಾಕ್ಸ್ ಕೊಠಡಿಯಂತೆ. ಕೆಳಗಡೆ ಹೋಗ್ತಾ ಇರುವವರು ಈ ರೈಲ್ವೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಇಂಜಿನಿಯರ್ಸ್. ಈ ರೈಲ್ನ ನೋಡೋದಕ್ಕೆ ಪಾವಗಡ ತಾಲೂಕಿನ ಸಾವಿರಾರು ಜನರು ಬಂದಿದ್ದಾರೆ. ರೈಲ್ವೆ ಸ್ಟೇಷನ್ನ ಹೊರಭಾಗದಲ್ಲಿ ಆ ವೆಹಿಕಲ್ಸ್ ನೋಡ್ತಾ ಇದ್ದೀರಿ. ಸುಮಾರು ವೆಹಿಕಲ್ಸ್ ಬಂದಿದ್ದಾವೆ. ಈಗ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ರೈಲ್ವೆ ಸ್ಟೇಷನ್ ಕಂಗೊಳಿಸುವಂತಹ ಒಂದು ದೃಶ್ಯವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ.
ಬಹಳಷ್ಟು ಜನ ವೀಕ್ಷಣೆಗಾಗಿ ಇವತ್ತು ಬಂದಿದೆ. ಇದು ನೋಡ್ತಾ ಇದ್ರಿ ಟಿಕೆಟ್ ಕೌಂಟರ್ ಅಥವಾ ಬುಕಿಂಗ್ ಕೌಂಟರ್ ಅಂತಂದು ಕರೀತಾರೆ ಇದನ್ನು. ರೈಲ್ವೆ ಇಂಜಿನ್ನು, ಇದು ಎರಡನೇ ರೈಲು. ಇಂಜಿನ್ನು ಇದಕ್ಕೆ ಹೊಂದಿಕೊಂಡಂತೆ 12 ಬೋಗಿಗಳು. ಇದು ಮೊದಲನೇ ಇಂಜಿನ್ನು, ಮೊದಲನೇ ರೈಲು. ಇದು ಒಂದು ಇಂಜಿನ್ನು 2 ಬೋಗಿಗಳು ಇದರ ಜೊತೆಗೂಡಿ ಇದ್ದಾವೆ. ನೋಡ್ತಾ ಇದ್ದೀರಿ, ಸ್ಪೀಡ್ ಟ್ರಯಲ್ ಅಂತಂದೇಳಿ ಇದು. ತುಮಕೂರು ರಾಯದುರ್ಗ, ಪಾವಗಡ ದೊಡ್ಡಳ್ಳಿ ಮಧ್ಯಭಾಗದ ಒಂದು ತಪಾಸಣೆ ಇದಾಗಿದೆ. ಆ ಮೇಲು ಸೇತುವೆಯ ಮೇಲಿನಿಂದ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಆಗ 2 ರೈಲುಗಳು ಈ ರೀತಿ ಕಾಣಿಸ್ತಾ ಇದ್ದಾವೆ ನಮಗೆ. ಸುಂದರ ಚಿತ್ರಣ. ರೈಲು ಪ್ಲಾಟ್ಫಾರಂ ನಂಬರ್ 1 ಮೇಲೆ ನಿಂತಿದೆ. ನಾವು ಪ್ಲಾಟ್ಫಾರಂ ನಂಬರ್ 2 ಮೇಲೆ ನಿಂತ್ಕೊಂಡು ಈ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನು ಕೆಲವೇ ದಿನದಲ್ಲಿ ರೈಲು ಪ್ರತಿನಿತ್ಯ ಪಾವಗಡಕ್ಕೆ ಬಂದೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪುನಃ ಮೇಲು ಸೇತುವೆಯ ಮೇಲೆ ನಿಂತು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ, ಅಂತೂ ಕೊನೆಗೂ ಪಾವಗಡಕ್ಕೆ ರೈಲು ಬಂತು. ಪಾವಗಡಕ್ಕೆ ಇದು ಹೆಮ್ಮೆಯ ಸಂಗತಿ. ನೋಡಲು ಬಂದಿದ್ದಂತಹ ಬಹಳಷ್ಟು ಜನ ಬಹಳ ಸಂತೋಷಪಟ್ಟರು. ರೈಲ್ ಮುಂದೆ ನಿಂತ್ಕೊಂಡು ಫೋಟೋ ಸಮೇತ ಹೊಡೆಸ್ಕೊಂಡ್ರು, ಭಾಳ ಖುಷಿಪಟ್ಟರು.